ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ನಾಳೆ ಸೋಮವಾರ HD ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಇದೇ ರೀತಿಯಾದ ಪರಿಸ್ಥಿತಿ ಮುಂದುವರಿಯುತ್ತೋ ಅಥವಾ ಜಾಮೀನು ಸಿಗುತ್ತೋ ಗೊತ್ತಿಲ್ಲ. ನಾಳೆ ಇದೆಲ್ಲವೂ ಕೂಡ ನಿರ್ಧಾರವಾಗೋ ಸಾಧ್ಯತೆ ಇದೆ. ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ನಾಳೆ ಕೋರ್ಟ್ನಲ್ಲಿ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ರೇವಣ್ಣ ಅವರು ಇದ್ದಾರೆ. ನೋಡಿದಂತೆ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂತೆ ಕಾಣ್ತಾ ಇದೆ ಮಾಜಿ ಸಚಿವ HD ರೇವಣ್ಣ ಅವರು. ಈಗ ನಾಳೆಯೂ ಕೂಡ ಅಕಸ್ಮಾತ್ ಏನಾದ್ರೂ ಜಾಮೀನು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ದಿನ ಅದೇ ಅನ್ನ ಸಾಂಬಾರ್, ಅದೇ ಮಜ್ಜಿಗೆ, ಅದೇ ಪಲಾವ್, ಅದೇ ಪುಳಿಯೋಗರೆ ತಿನ್ನಬೇಕಾಗತ್ತೆ. ಮತ್ತಷ್ಟು ದಿನ ಜೈಲೂಟ ಫಿಕ್ಸ್ ಆಗುತ್ತೆ. ನೋಡಿ, 3 ದಿನ ಸರ್ಕಾರಿ ರಜೆ ಇತ್ತು. ಹೀಗಾಗಿ ಯಾರೂ ಕೂಡ ರೇವಣ್ಣ ಅವ್ರನ್ನ ಭೇಟಿ ಆಗೋದಕ್ಕೆ ಅವರ ಆಪ್ತರು ಬರಕ್ಕಾಗ್ಲಿಲ್ಲ, ಬರಲೂ ಇಲ್ಲ. ಕುಟುಂಬಸ್ಥರು ಆಪ್ತರನ್ನ ಭೇಟಿ ಆಗದೆ ಏನೂ ಗೊತ್ತಾಗದೆ ಅಪ್ಡೇಟ್ಗಳು ರೇವಣ್ಣ ಕುಗ್ಗ್ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿನೇ ಪಾಪ ಚಡಪಡಿಕೆ, ಒದ್ದಾಟ, ನಿಂತಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ. ನಾವು ಆನೇಕಲ್ ಪ್ರತಿನಿಧಿ ಅಮರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ. ಅಮರೀಶ್, ಗಮನಿಸ್ತಾ ಇದ್ದೀವಿ 4ನೇ ದಿನದ ಅಪ್ಡೇಟ್ ಇದು. ಕುಂತಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಿಂತಲ್ಲಿ ನೀರಕ್ಕಾಗ್ತಾ ಇಲ್ಲ, ಏನೋ ಚಟಪಟಿಕೆ. ಜೊತೆಗೆ ಕುಟುಂಬಸ್ಥರು ಕೂಡ ಭೇಟಿ ಆಗಿಲ್ಲ, ಕಂಟಿನ್ಯೂಸ್ ಹಾಲಿಡೇ ಇರೋದ್ರಿಂದ. ನಾಳೆ ಅವರ ಏನು ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ಈ ರೇವಣ್ಣ ಅವರ ಕುರಿತು? ಹೌದು ಶರತ್, ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಏನು ಜೈಲು ಸೇರಿರುವಂತಹ ಏನು ರೇವಣ್ಣ ಇದ್ದಾರೆ, ಇವರು ಒಂದು 4 ದಿನಗಳ ಕಾಲ ಈಗಾಗಲೇ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇರುವಂತದ್ದು. ಅವರು ಬಂದಾಗ್ಲಿಂದಲೂ ಸಹ ಹೊಟ್ಟೆ ನೋವು ಮತ್ತೆ ಏನಂತಂದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ಪದೇ ಪದೇ ಜೈಲಾಧಿಕಾರಿಗಳು ಹೇಳ್ತಾ ಇದ್ರು. ಅವರು ಸಹ ಜೈಲಿನಲ್ಲಿರುವಂತಹ ವೈದ್ಯರ ಮೂಲಕ ಏನು ಚಿಕಿತ್ಸೆಯನ್ನು ನೀಡ್ತಿದ್ರು. ಆದ್ರೂ ಸಹ ಏನು ರೇವಣ್ಣ ಏನು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅಥವಾ ಏನಂದ್ರೆ ಜೈಲಿನ ಸೆರೆವಾಸವನ್ನು ತಪ್ಪಿಸ್ಕೊಳ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಏನು ಒಂದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಅಲ್ಲಿ ಇನ್ನ ವೈದ್ಯರಿಂದ ಅವರಿಗೆ ಚಿಕಿತ್ಸೆಯನ್ನು ಸಹ ಕೊಡ್ತಾ ಇರುವಂತದ್ದು. ಜೊತೆಗೆ ಪ್ರತಿ ಬಾರಿ ಊಟ ಕೊಟ್ಟಂತ ಸಂದರ್ಭದಲ್ಲಿ ಅವರು ಊಟವನ್ನ ತಡವಾಗಿ ಮಾಡುವಂತದ್ದು. ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು ಸಹ ಅವರು ಆ ಊಟವನ್ನ ತಡವಾಗಿ ಮಾಡುವಂತದ್ದು. ಅವ್ರು ಏನಂತ ಅಲ್ಲಿದ್ದ ಸಿಬ್ಬಂದಿಗಳು ಮತ್ತೆ ಏನು ಜೈಲಾಧಿಕಾರಿಗಳು ಬೇಗ ಮಾಡಿ ಊಟವನ್ನ ಮಾಡಿ ಅಂತ ಸಂದರ್ಭದಲ್ಲಿ ಅವರು ಊಟವನ್ನ ತಡವಾಗಿ ಮಾಡುವಂತಹ ಪ್ರಕ್ರಿಯೆಯನ್ನು ಮೊದಲಿಂದಲೂ ಸಹ ಮಾಡ್ಕೊಂಡ್ ಬರ್ತಾ ಇದ್ರು. ಏನು ಕಳೆದ ರಾತ್ರಿಯೂ ಸಹ ಸರಿಸುಮಾರು ಒಂದು 12 ಗಂಟೆಗೆ ಏನು ನಿದ್ರೆಗೆ ಜಾರದಂತಹ ಏನು ರೇವಣ್ಣ ಇದ್ದಾರೆ, ಇವರು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಿರುವಂತದ್ದು. ಜೊತೆಗೆ ಅವರು 5 ಗಂಟೆಗೆ ಎದ್ದಂತ ಸಂದರ್ಭದಲ್ಲಿ ಅಲ್ಲಿನ ಜೈಲು ಸಿಬ್ಬಂದಿ ಅವರಿಗೆ ಕಾಫಿಯನ್ನ ನೀಡಿರುವಂತದ್ದು. ಜೊತೆಗೆ ಏನು ಪ್ರತಿನಿತ್ಯವೂ ಸಹ ಅಲ್ಲಿನ ಜೈಲಿನ ಕೈದಿಗಳಿಗೆ ಏನು ಟಿವಿ ವ್ಯವಸ್ಥೆ ಇರೋದಿಲ್ಲ, ಅವರಿಗೆ ಏನು ದಿನಪತ್ರಿಕೆಗಳನ್ನ ನೀಡಲಾಗ್ತದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವರಿಗೆ ವಿದ್ಯಮಾನಗಳನ್ನ ತಿಳಿದುಕೊಳ್ಳೋದಕ್ಕೆ ಅದೇ ರೀತಿ ಏನು ರೇವಣ್ಣ ಅವರು ಸಹ ಏನು ಪತ್ರಿಕೆಗಳನ್ನ ನೀಡಿರುವಂತದ್ದು. ಅವರು ಏನು ಅಲ್ಲಿರುವಂತಹ ಪತ್ರಿಕೆಗಳನ್ನ ಓದಿ ಅಲ್ಲಿ ಹೊರಗಡೆ ಏನ್ ಆಗ್ತಿದೆ ಅನ್ನುವಂತಹ ವಿದ್ಯಮಾನಗಳನ್ನ ತಿಳಿದುಕೊಂಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ 3 ದಿನಗಳ ಏನು ಸರ್ಕಾರಿ ರಜೆ ಏನಿದೆ, ಇದರಿಂದಾಗಿ ಆಪ್ತರಾಗಿರ್ಬೋದು ಮತ್ತೆ ಏನು ಅವರ ಕುಟುಂಬಸ್ಥರು ಯಾರು ಸಹ ಜೈಲಿಗೆ ಭೇಟಿ ನೀಡಿರ್ಲಿಲ್ಲ. ಅವರಿಗೆ ಏನು ಹೊರಗೆ ಏನಾಗ್ತಿದೆ ಏನು ಅನ್ನೋದು ಇಲ್ಲಿ ದಿನಪತ್ರಿಕೆಗಳ ಮೂಲಕನೇ ತಿಳ್ಕೊಳ್ತಾ ಇರುವಂತದ್ದು. ಇಲ್ಲಿ ಏನಂದ್ರೆ ಆಪ್ತರು ಬಂದು ಅಲ್ಲಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಿದ್ರು. ಅವರು ಸಹ ಬಂದಿರ್ಲಿಲ್ಲ. ಒಂದು ರೀತಿಯಾಗಿ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಏನಂತಾರೆ ಬೆಳಗ್ಗೆ 5 ಗಂಟೆಗೆ ಎದ್ದಂತ ಸಂದರ್ಭದಲ್ಲಿ ಅವರು ಒಂದು ರೀತಿಯಾದಂತಹ ಏನು ನಾಳೆ ಬೇಲ್ ಸಿಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದು ರೀತಿಯಾದಂತಹ ನಿರೀಕ್ಷೆಯಲ್ಲಿ ಇದ್ರು. ಜೊತೆಗೆ ಏನೋ ಒಂದು ಇಂದು ಏನಂತಾರೆ ಬೆಳಿಗ್ಗೆ ಲವಲವಿಕೆಯಿಂದ ಇದ್ರು ಅನ್ನುವಂಥದ್ದು ಏನು ಜೈಲು ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ನಾಳೆ ಬೇಲ್ ಸಿಗುವಂತ ಸಾಕಷ್ಟು ಸಾಧ್ಯತೆಗಳು ಇರುವಂತಹ ನಿಟ್ಟಿನಲ್ಲಿ ರೇವಣ್ಣ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಬಂದಿದ್ರು ಅಂತೇಳಿ ಏನು ಹೇಳಲಾಗ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಅಮರೀಶ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.